ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದಿ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದು, 4 ಲೇಬರ್ ಕೋಡ್ಸ್ ನೋಟಿಫೈಡ್. ಕೋಡ್ ಆನ್ ವೇಜಸ್, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್, ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್. These replace 29 older labor laws to simplify and modernize regulation. ಏನ್ ಹೇಳ್ತಾ ಇದ್ದಾರೆ? ಹೊಸ ಸಂಹಿತೆಗಳನ್ನ ತರ್ತಾ ಇದ್ದಾರೆ. ಕಾರ್ಮಿಕ ಸಂಹಿತೆಗಳು, ಲೇಬರ್ ಕೋಡ್ಸ್, ವೇತನ ಸಂಹಿತೆ, ಕೈಗಾರಿಕಾ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್, ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಮತ್ತೆ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್. 4 ಕಾರ್ಮಿಕ ಸಂಹಿತೆಗಳನ್ನ ಅಧಿಸೂಚಿಸಿದ್ದಾರೆ. ನಿಯಂತ್ರಣವನ್ನ ಸರಳೀಕರಿಸಲಿಕ್ಕೆ, ಆಧುನೀಕರಿಸಲಿಕ್ಕೆ ಹಳೆಯ 29 ಕಾನೂನುಗಳನ್ನ ಈಗ ಇವುಗಳೆಲ್ಲ ಬದಲಾಯಿಸುತ್ತೆ. ಅದರ ಬದಲು ಇವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಇದ್ರ ಅರ್ಥ. ಹಳೆದು 29 ಇತ್ತು, ಈಗ ಹೊಸದಾಗಿ ಈ ಒಂದು ಕೋಡ್ಗಳನ್ನ ಜಾರಿಗೆ ತಂದಿದ್ದಾರೆ. ಯಾಕೆ ಅಂತಂದ್ರೆ ದ ಕೋಡ್ಸ್ ಏಮ್ ಟು ಪ್ರೊವೈಡ್ ಮಿನಿಮಮ್ ವೇಜಸ್, ಜೆಂಡರ್ ಪೇ ಪ್ಯಾರಿಟಿ, ಗಿಗ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ, ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂಡ್ ಇಂಪ್ರೂವ್ಡ್ ವರ್ಕ್ ಪ್ಲೇಸ್ ಸೇಫ್ಟಿ ಕವರಿಂಗ್ ಬೋತ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಕೋಡ್ಗಳಿಂದ ಮುಖ್ಯವಾಗಿ ಏನು ನಮಗೆ ಉಪಯೋಗ ಅಂತಂದ್ರೆ ಮಿನಿಮಮ್ ವೇಜಸ್ ಅಂತಂದ್ರೆ ಏನು? ಮಿನಿಮಮ್ ವೇಜಸ್ ಅಂತಂದ್ರೆ ಕನಿಷ್ಠ ವೇತನ, ಜೆಂಡರ್ ಪೇ ಪ್ಯಾರಿಟಿ, ಪುರುಷರಿಗೆ ಮಹಿಳೆಯರಿಗೆ ಒಂದೇ ಕೆಲಸಕ್ಕೆ ಸಮಾನವಾದ ಸಂಬಳವನ್ನು ಕೊಡೋದು, ಗಿಗ್ ವರ್ಕರ್ಗಳು, ಪ್ಲಾಟ್ಫಾರ್ಮ್ ವರ್ಕರ್ಗಳು ಅಥವಾ ಕಾಂಟ್ರಾಕ್ಟ್ ವರ್ಕರ್ಗಳು ಅಂತ ಹೇಳ್ತೇವೆ, ಗುತ್ತಿಗೆ ಮೂಲಕ ಕೆಲಸ ಮಾಡುವವರು ಅಥವಾ ಈಗ ಝೊಮ್ಯಾಟೊ ಸ್ವಿಗ್ಗಿ ಕೆಲಸ ಮಾಡುವವರು, ಅವರಿಗೆ ಸಂಬಂಧಪಟ್ಟ ಹಾಗೆ. ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್, ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಸಾಮಾಜಿಕ ಭದ್ರತೆ ಇರಬೇಕು, ಪೆನ್ಷನ್ ಇರಬೇಕು, ಅವರಿಗೆ ಬೇಕಾದಂತಹ ಕೆಲ ಸೌಲಭ್ಯಗಳು ಸಿಗಬೇಕು. ಮತ್ತೆ ಎಂಪ್ಲಾಯ್ಮೆಂಟ್ ಫಿಕ್ಸ್ಡ್ ಟರ್ಮ್ ಆಗಿರಬೇಕು. ಟೆಂಪ್ರರಿ ಜಾಬ್ಗೆ ತೆಗೆದುಕೊಂಡದನ್ನ ಅವರನ್ನ ಮತ್ತೆ ಕೆಲಸದಿಂದ ಬೇಕಾದ ಹಾಗೆ ತೆಗೆದು ಹಾಕೋದಲ್ಲ. ಅದರ ಜೊತೆ ವರ್ಕ್ ಪ್ಲೇಸ್, ಅವರು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಸೇಫ್ಟಿ ಇರಬೇಕು. ಇದರಲ್ಲಿ ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಎಲ್ಲವನ್ನ ಕವರ್ ಮಾಡಲಿಕ್ಕೆ ಈ ಒಂದು ಹೊಸ ಕೋಡ್ಗಳನ್ನ ಜಾರಿಗೆ ತಂದಿದ್ದಾರೆ. ಟ್ರೇಡ್ ಯೂನಿಯನ್ಸ್ ಕ್ರಿಟಿಸೈಸ್ ದಿ ಕೋಡ್ಸ್ ಆಸ್ ಪ್ರೋ ಎಂಪ್ಲಾಯರ್. ಆದ್ರೆ ಎಷ್ಟೋ ಕಾರ್ಮಿಕ ಸಂಘಟನೆಗಳು ಏನ್ ಹೇಳ್ತಾ ಇವೆ, ಈ ಕೋಡ್ಗಳು ಪ್ರೋ ಎಂಪ್ಲಾಯರ್, ಯಾರು ಕೆಲಸವನ್ನ ಕೊಡ್ತಾರಲ್ವಾ ದೊಡ್ಡ ದೊಡ್ಡ ಕಂಪನಿಗಳು, ಉದ್ಯಮಗಳು, ಅವರಿಗೆ ಇದು ಒಳ್ಳೆಯದು, ಅಂಡ್ ಆಂಟಿ ವರ್ಕರ್ಗಳಿಗೆ ಒಳ್ಳೆ ಕೋಡ್ ಅಲ್ಲ ಇದು. ವೈಲ್ ದಿ ಗವರ್ಮೆಂಟ್ ಕಾಲ್ಸ್ ದೆಮ್ ಪ್ರೋಗ್ರೆಸಿವ್ ರಿಫಾರ್ಮ್ಸ್ ಅಂಡ್ ದಿ ಬಿಗ್ಗೆಸ್ಟ್ ಲೇಬರ್ ಓವರ್ ಆಲ್ ಸಿನ್ಸ್ ಇಂಡಿಪೆಂಡೆನ್ಸ್. ಸರ್ಕಾರ ಏನ್ ಹೇಳ್ತಾ ಇದೆ? ಇಲ್ಲ, ಇದೊಂದು ಅದ್ಭುತವಾದ ಪ್ರಗತಿಪರ ಸುಧಾರಣೆ ಇದು. ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದರಷ್ಟು ದೊಡ್ಡ ಬದಲಾವಣೆ ಆಗಿರ್ಲಿಲ್ಲ ಒಂದು ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಅಂತ, ಅತಿ ದೊಡ್ಡ ಕಾರ್ಮಿಕ ಸುಧಾರಣೆ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ. ಇನ್ನು ಕೇರಳ asked the Supreme Court to postpone the special intensive revision of electoral rolls because it overlaps with local body elections, making it impossible to manage both together. ಇದು ನೋಡಿದ್ವಿ ಹಿಂದಿನ ವಾರ ಒಂದ್ಸಾರಿ ಅಲ್ವಾ? ಕೇರಳ ಏನ್ ಹೇಳ್ತಾ ಇದೆ, ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಹತ್ರ ಕೇಳ್ಕೊಂಡಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆಯಲ್ವಾ, ಈಗ ಅದನ್ನ ಪೋಸ್ಟ್ಪೋನ್ ಮಾಡಿ. ಯಾಕಂದ್ರೆ ಆಲ್ರೆಡಿ ಲೋಕಲ್ ಬಾಡಿ ಎಲೆಕ್ಷನ್ಗಳು ನಡೀತಾ ಇದೆ. SIRಗೆ ದೊಡ್ಡ ಪ್ರಮಾಣದಲ್ಲಿ 1.76 ಲ್ಯಾಕ್ ಗವರ್ಮೆಂಟ್ ಸ್ಟಾಫ್ಗಳು ಬೇಕಾಗುತ್ತೆ, 68,000 ಪೊಲೀಸ್ಗಳು ಬೇಕಾಗುತ್ತೆ. ಹಾಗಾಗಿ ಡೂಯಿಂಗ್ ಇಟ್ ಅಲಾಂಗ್ ವಿತ್ ಪೋಲ್ಸ್ ವಿಲ್ ಕಾಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಕ್ರೈಸಿಸ್. ಹಾಗಾಗಿ ಇದ್ರ ಜೊತೆ ಈಗ ಲೋಕಲ್ ಎಲೆಕ್ಷನ್ ಇದೆ ಮತ್ತೆ SIR ಇದೆ ಅಂತಂದ್ರೆ ಆಡಳಿತಾತ್ಮಕ ಮಟ್ಟದಲ್ಲಿ ಕೆಲವು ಬಿಕ್ಕಟ್ಟುಗಳು ಎದುರಾಗಬಹುದು. ಸುಪ್ರೀಂ ಕೋರ್ಟ್ ಹತ್ರ ಕೇಳ್ಕೊಂಡಿತ್ತು ಕೇರಳ ಸರ್ಕಾರ. ಸುಪ್ರೀಂ ಕೋರ್ಟ್ issued notice to the election commission seeking its response on Kerala's plea deferment on of SIR. ಸುಪ್ರೀಂ ಕೋರ್ಟಿಗೆ ಏನ್ ಹೇಳ್ತಾ ಇದೆ, ಈಗ ಕೇಂದ್ರಕ್ಕೆ ಅಥವಾ ಚುನಾವಣಾ ಆಯೋಗದಿಂದ ಪ್ರತಿಕ್ರಿಯೆ ಕೊಡಿ ಅಂತ ನೋಟಿಸ್ ಜಾರಿ ಮಾಡ್ತಾ ಇದೆ ಕೇರಳದ ಒಂದು ಮನವಿಯ ಬಗ್ಗೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಏನ್ ಹೇಳುತ್ತೆ ಅಂತ ನೋಡೋಣ ಮುಂದೆ. ಮತ್ತೆ ಇದಾದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, IIF ತೇಜಸ್ ಫೈಟರ್ ಜೆಟ್ ಕ್ರಾಶ್ ಡ್ಯೂರಿಂಗ್ ದುಬೈ ಏರ್ ಶೋ. ದುಬೈ ಏರ್ ಶೋದಲ್ಲಿ ತೇಜಸ್ ಫೈಟರ್ ಜೆಟ್ ಅಪಘಾತಕ್ಕೀಡಾಗಿದೆ. ಕಿಲ್ಲಿಂಗ್ ಪೈಲಟ್ ವಿಂಗ್ ಕಮಾಂಡರ್ ವಿಂಗ್ ಕಮಾಂಡರ್ ನಮನ್ ಶ್ಯಾಲ್ ಅಂತ ಹೇಳ್ಬಹುದು. ನಮನ್ ಶ್ಯಾಲ್. Visuals showed that jet losing control just above ground before exploding on impact. ನೆಲಕ್ಕೆ ಅಪ್ಪಳಿಸೋಕ್ಕಿಂತ ಸ್ವಲ್ಪ ಮೊದಲು ನಿಯಂತ್ರಣ ಕಳ್ಕೊಂಡ್ಬಿಡ್ತು ಅನ್ನೋದು ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ. IAF has ordered a court of inquiry investigate the cause. India expressed deep condolences. Accident occurred on the final day of the air show. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಒಂದು ವಿಚಾರಣಾ ನ್ಯಾಯಾಲಯಕ್ಕೆ ಇದನ್ನ ತನಿಖೆ ಮಾಡಿ ಅಂತ IAF ಆದೇಶಿಸಿದೆ.
ಏರ್ ಶೋನ ಕೊನೆಯ ದಿನ ಇದು ಸಂಭವಿಸಿರುವುದು. ದಿಸ್ ಈಸ್ ಸೆಕೆಂಡ್ ತೇಜಸ್ ಕ್ರಾಶ್ ಇನ್ ರೀಸೆಂಟ್ ಇಯರ್ಸ್. ಲಾಸ್ಟ್ ಒನ್ ಇನ್ ಮಾರ್ಚ್ 2024. 2024 ಮಾರ್ಚ್ ಆದ್ಮೇಲೆ ಎರಡನೇ ಬಾರಿ ತೇಜಸ್ ಕ್ರಾಶ್ ಆಗ್ತಾ ಇರೋದು. ಇಂಡಿಯಾಸ್ ಇಂಡಿಜಿನಸ್ 4.5 ಜನರೇಷನ್ ಫೈಟರ್ ಜೆಟ್ ಇದು. ಕಾನ್ಸೆಪ್ಚುಲೈಸ್ಡ್ ಇನ್ 1984, ನೇಮ್ಡ್ ಬೈ PM ಅಟಲ್ ಬಿಹಾರಿ ವಾಜಪೇಯಿ ಇನ್ 2003. 1984ರಲ್ಲಿ ಅವರೊಂದು ಪರಿಕಲ್ಪನೆಯನ್ನ ರೂಪುಗೊಳಿಸ್ತಾ ಇದ್ರು. 2003ರಲ್ಲಿ ಇದಕ್ಕೆ ಈ ಒಂದು ಹೆಸರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಿದ್ರು. ಇದಾದ್ಮೇಲೆ PM ಮೋದಿ ಮೆಟ್ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಆಂಥೋನಿ ಅಲ್ಬನೀಸ್ ಇನ್ ಜೋಹಾನ್ಸ್ಬರ್ಗ್ ಆನ್ ದಿ ಸೈಡ್ ಲೈನ್ಸ್ ಆಫ್ ದಿ G20 ಲೀಡರ್ ಸಮಿಟ್ ಟು ರಿವ್ಯೂ ಪ್ರೋಗ್ರೆಸ್ ಇನ್ ಇಂಡಿಯಾ ಆಸ್ಟ್ರೇಲಿಯಾ ರಿಲೇಷನ್. G20 ನಾಯಕರ ಶೃಂಗಸಭೆ ನಡೀತಾ ಇರಬೇಕಾದ್ರೆ ಮೋದಿ ಅವರು ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಆಂಥೋನಿ ಅಲ್ಬನೀಸ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಮತ್ತೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಗತಿಯನ್ನ ಪರಿಶೀಲಿಸ್ತಾ ಇದ್ದಾರೆ. They discussed cooperation in defense, security, critical minerals, trade and investment, education and people-to-people ties. ಮುಖ್ಯವಾಗಿ ಏನನ್ನ ಇವರು ಮಾತುಕತೆ ನಡೆಸಿದ್ದಾರೆ ಅಂತಂದ್ರೆ ರಕ್ಷಣೆ, ಭದ್ರತೆ, ನಿರ್ಣಾಯಕ ಖನಿಜಗಳು, ಕ್ರಿಟಿಕಲ್ ಮಿನರಲ್ಸ್ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ. ಇತ್ತೀಚೆಗೆ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ವ್ಯಾಪಾರ ಇರಬಹುದು, ಹೂಡಿಕೆ, ಮತ್ತೆ ಬೇರೆ ಬೇರೆ ದೇಶಗಳ ನಡುವಿನ ಎರಡು ದೇಶಗಳ ನಡುವಿನ ಒಂದು ಸೌಹಾರ್ದ ಸಂಬಂಧದ ಬಗ್ಗೆ ಚರ್ಚೆ ಮಾಡಿದ್ದಾರೆ. Both leaders expressed satisfaction over the deepening partnership, especially as India and Australia mark 5 years of their comprehensive strategic partnership. ಈ ಎರಡೂ ದೇಶದ ನಾಯಕರು ಮುಖ್ಯವಾಗಿ ತಮ್ಮ ಸಂಬಂಧ ಒಂದು ಒಳ್ಳೆಯ ಹಂತಕ್ಕೆ ಹೋಗ್ತಾ ಇದೆ. 5 ವರ್ಷಗಳನ್ನ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಪೂರೈಸ್ತಾ ಇದೆ. ಹಾಗಾಗಿ ಸಂಬಂಧಗಳು ಒಳ್ಳೆ ರೀತಿ ನಡೀತಾ ಇರೋದಕ್ಕೆ ಸಂತಸವನ್ನ, ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. PM ಮೋದಿ said countries have much in common and that relationship is strong and growing, especially in areas like clean energy and defense. ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡೂ ದೇಶಗಳು ಸ್ವಚ್ಛವಾದ ಶಕ್ತಿ, ಕ್ಲೀನ್ ಎನರ್ಜಿ ಅಂತ ಕರೀತೇವೆ, ಅಥವಾ ಕ್ಲೀನ್ ಅಂಡ್ ಗ್ರೀನ್ ಅಂತ ಸಹ ಹೇಳ್ತೇವೆ, ಡಿಫೆನ್ಸ್ ಫೀಲ್ಡ್ ಎಲ್ಲಾ ಕ್ಷೇತ್ರಗಳಲ್ಲಿ ಒಳ್ಳೆ ಸಂಬಂಧ ಬಲಗೊಳ್ತಾ ಇದೆ ಅಂತ ಮೋದಿ ಅವರು ಹೇಳಿದ್ದಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಪೋಸ್ ನ್ಯೂ ಇನಿಷಿಯೇಟಿವ್ಸ್ ಆನ್ ಹೆಲ್ತ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಟ್ ದಿ G20 ಸಮಿಟ್ ಇನ್ ಜೋಹಾನ್ಸ್ಬರ್ಗ್, ಸ್ಟ್ರೆಸ್ಸಿಂಗ್ ದಿ ಐಡಿಯಾ ಆಫ್ ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಅಂಡ್ ಬ್ಯಾಲೆನ್ಸ್ಡ್ ಗ್ಲೋಬಲ್ ಗ್ರೋತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು G20 ಶೃಂಗಸಭೆಯಲ್ಲಿ ಆರೋಗ್ಯ ಮತ್ತೆ ಕೌಶಲ್ಯ ಅಭಿವೃದ್ಧಿಯ ಸಂಬಂಧಪಟ್ಟ ಹಾಗೆ ಸಮಗ್ರ ಮಾನವತಾವಾದ, ಇಂಟಿಗ್ರಲ್ ಹ್ಯುಮ್ಯಾನಿಸಮ್, ಹಿಸ್ಟ್ರಿಯಲ್ಲೂ ಕೆಲವೊಬ್ರು ಇದ್ರ ಬಗ್ಗೆ ನೀವು ಕೇಳಿರಬಹುದು. ಮತ್ತೆ ಅದಾದ್ಮೇಲೆ ಪ್ರಧಾನಮಂತ್ರಿ ಮೋದಿ ಅವರ ಇನ್ನೊಂದು ತತ್ವ ಏನಂತಂದ್ರೆ ಬ್ಯಾಲೆನ್ಸ್ಡ್ ಗ್ಲೋಬಲ್ ಗ್ರೋತ್, ಸಮತೋಲಿತವಾದಂತಹ ಜಾಗತಿಕ ಬೆಳವಣಿಗೆ ಅನ್ನುವ ಒಂದು ಪರಿಕಲ್ಪನೆಯನ್ನ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. G20 leaders adopted a declaration on climate change, calling for stronger action to deal with the crisis. ಹವಾಮಾನ ಬದಲಾವಣೆ ಕುರಿತು ಬೇರೆ ಬೇರೆ ಘೋಷಣೆಗಳನ್ನ, ಕೆಲವೊಂದು ಕ್ರಮಗಳನ್ನ ಅಂಗೀಕರಿಸಿದ್ದಾರೆ. ಮತ್ತೆ ಬಿಕ್ಕಟ್ಟನ್ನ ಎದುರಿಸಲಿಕ್ಕೆ ಒಂದು ಬಲವಾದ ಕ್ರಮದ ಅವಶ್ಯಕತೆ ಇದೆ ಅಂತ ಎಲ್ಲರೂ ಕರೆ ನೀಡಿದ್ದಾರೆ. India, Australia, Canada announced a new technology and innovation partnership to work together on clean energy, AI, critical technologies and supply chain resilience. ಗೊತ್ತಿದೆ ನಿಮ್ಗೆ, ಸ್ವಲ್ಪ ಹೊತ್ತು ನೀನು ನೋಡಿದ್ದೆ, ಆಸ್ಟ್ರೇಲಿಯಾ ಮತ್ತೆ ಕೆನಡಾ ಈ ದೇಶಗಳ ಜೊತೆ ಸಹ ನಾವು ಸ್ವಚ್ಛ ಶಕ್ತಿ, ಕೃತಕ ಬುದ್ಧಿಮತ್ತೆ ಇರಬಹುದು, ನಿರ್ಣಾಯಕ ತಂತ್ರಜ್ಞಾನಗಳು, ಪೂರೈಕೆ ಸರಪಳಿ, ಸಪ್ಲೈ ಚೈನ್ ರೆಸಿಲಿಯನ್ಸ್. ರೆಸಿಲಿಯನ್ಸ್ ಅಂತಂದ್ರೆ ಯಾವುದೇ ಡಿಸ್ಟ್ರಪ್ಷನ್ ಎದುರಾದ್ರೂ ಸಹ ಅದನ್ನ ಮೀರಿ ನಾವು ನಮ್ಮ ಸಪ್ಲೈ ಚೈನ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಿದ್ಧವಾಗಿರ್ಬೇಕು, ಅಷ್ಟು ಸ್ಟ್ರೆಂತ್ ಇರಬೇಕು. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ಹೊಸ ತಂತ್ರಜ್ಞಾನ ಮತ್ತೆ ನಾವೀನ್ಯತೆ ಸಹಭಾಗಿತ್ವವನ್ನ ಅಂತಂದ್ರೆ ಪಾರ್ಟ್ನರ್ಶಿಪ್ ಅನ್ನ ಘೋಷಿಸಿವೆ ಈ ಒಂದು ಸಮಿಟ್ ನಲ್ಲಿ. ಇದು ಪ್ಲಾಟ್ಫಾರ್ಮ್ಸ್ ಕ್ಲೇಮ್ ದೇ ರಿಮೂವ್ಡ್ ಡಾರ್ಕ್ ಪ್ಯಾಟರ್ನ್ಸ್ ಆರ್ ಟ್ರಿಕ್ಸ್ ದಟ್ ಮೇಕ್ ಯೂಸರ್ಸ್ ಪೇ ಮೋರ್. ಕನ್ಸ್ಯೂಮರ್ ಗ್ರೂಪ್ಸ್ ಸೇ ಮೆನಿ ಸ್ಟಿಲ್ ಎಕ್ಸಿಸ್ಟ್ ಮೇಜರ್ ಇ-ಕಾಮರ್ಸ್ ಸೈಟ್. ಈಗ ನೀವು ಯಾವುದೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ, ಇ-ಕಾಮರ್ಸ್ ಸೈಟ್ಗಳನ್ನ ನೋಡಿದ್ರೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಪ್ರೈಸ್ ಇರುತ್ತೋ ಅದು ನಿಮ್ಗೆ ಒಂಥರ ಕಡಿಮೆ ಇದೆ ಅಂತ ಅನ್ಸುತ್ತೆ. ಆದ್ರೆ ನೀವು ಟೋಟಲ್ ಆಗಿ ಎಲ್ಲ ಪೇ ಮಾಡೋ ತನಕ ಏನೇನೋ ಆಡ್ ಆಗಿ GST ಅದೌದು, ಅದೆಲ್ಲ ಆಡ್ ಆಗೋದು ಹೌದು, ಅದಾದ್ಮೇಲೆ ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಗಳನ್ನ ಆಡ್ ಮಾಡಿ ಆ ಒಂದು ಪ್ಯಾಟರ್ನ್ ಕಂಡು ಬರ್ಬಹುದು ನಿಮ್ಗೆ ಎಷ್ಟೋ ಕಡೆ. ಡಾರ್ಕ್ ಪ್ಯಾಟರ್ನ್ ಅಂತಂದ್ರೆ ಹೆಚ್ಚು ಪಾವತಿಸುವ ಹಾಗೆ ಮಾಡುವಂತ ಕೆಲವು ಪ್ಯಾಟರ್ನ್ ಗಳಿರುತ್ತೆ. ನೀವು ಎಷ್ಟು ಅನ್ಕೊಂಡಿರ್ತೀರೋ ಅದಕ್ಕಿಂತ ಜಾಸ್ತಿ ಪೇಮೆಂಟ್ ಆಗೋ ತರ ಮಾಡಿರ್ತಾರೆ. ಹಾಗಾಗಿ ಇದನ್ನ, ಆ ಡಾರ್ಕ್ ಪ್ಯಾಟರ್ನ್ ಗಳನ್ನ ತೆಗೆದು ಹಾಕಿದ್ದೇವೆ ಅನ್ನೋದನ್ನ ತುಂಬಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಹೇಳ್ಕೊಳ್ತಾ ಇವೆ. ಆದ್ರೂ ಇನ್ನೂ ಕೆಲವು ಇ-ಕಾಮರ್ಸ್ ಸೈಟ್ಗಳಲ್ಲಿ ಇನ್ನೂ ಅಸ್ತಿತ್ವದಲ್ಲಿ ಇದೆ ಅಂತ ಕನ್ಸ್ಯೂಮರ್ ಗ್ರೂಪ್ಸ್ ಅಥವಾ ಗ್ರಾಹಕರು ಈ ತರ ಹೇಳ್ತಾ ಇದ್ದಾರೆ.
A study by CERAI at IIT Madras found that several platforms still use deceptive tricks affecting gig workers, like fake urgency, unfair timers, and penalties that push workers into accepting low paid tasks. ಈಗ ಇದೇ ಸಂದರ್ಭ ಗಿಗ್ ವರ್ಕರ್ಗಳ ಮೇಲೂ ಸಹ ಆಗ್ತಾ ಇದೆ. ಐಐಟಿ ಮದ್ರಾಸ್ನಲ್ಲಿ ಒಂದು ಅಧ್ಯಯನ ನಡೆಸಿದ್ದಾರೆ. ಹಾಗಾಗಿ ಹಲವಾರು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಗುತ್ತಿಗೆ ಕಾರ್ಮಿಕರ ಮೇಲೆ, ಗುತ್ತಿಗೆ ಅನ್ನೋಕ್ಕಿಂತ ಇವರು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಇವರನ್ನ ಹೈರ್ ಮಾಡಿರ್ತಾರೆ. ಹಾಗಾಗಿ ಅವ್ರ ಮೇಲೆ ಬೀರುವಂತಹ ಪರಿಣಾಮ, ವಂಚನೆಯ ತಂತ್ರಗಳನ್ನ ಇನ್ನೂ ಸಹ ಕೆಲವು ಪ್ಲಾಟ್ಫಾರ್ಮ್ಗಳು ಬಳಸ್ತಾ ಇವೆ ಅಂತ ಒಂದು ಅಧ್ಯಯನ ಹೇಳ್ತಾ ಇದೆ. ಅಂದ್ರೆ ಫೇಕ್ ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು, ಮತ್ತೆ ಟೈಮರ್ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಟೆಕ್ನಿಕ್ ಅನ್ನ ಯೂಸ್ ಮಾಡಿ, ಮತ್ತೆ ಅವರು ಕಡಿಮೆ ವೇತನದ ಕಾರ್ಯಗಳು ಅಂತಂದ್ರೆ ಕೆಲಸ ಜಾಸ್ತಿ ಇರುತ್ತೆ ಆದ್ರೆ ಸಂಬಳ ಕಡಿಮೆ ಇರುತ್ತೆ, ಅದನ್ನ ಒಪ್ಕೊಳ್ಳೋ ತರ ಅವರಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಟೆಕ್ನಾಲಜಿಕಲಿ ಅಂತ ಹೇಳ್ತಾ ಇದ್ದಾರೆ. ರಿಸರ್ಚರ್ಸ್ ಫೌಂಡ್ ಟ್ರಾನ್ಸ್ಪರೆನ್ಸಿ ಗ್ಯಾಪ್ಸ್ ಇನ್ ಹೌ ಪ್ಲಾಟ್ಫಾರ್ಮ್ಸ್ ಟ್ರೀಟ್ ಗಿಗ್ ವರ್ಕರ್ಸ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಇ ಕಾಮರ್ಸ್ ಸೈಟ್ಗಳ ಬಗ್ಗೆ ನೋಡಿದ್ವಿ, ಆದ್ರೆ ನೋಡಿ ಗಿಗ್ ವರ್ಕರ್ಸ್ ಗಳಿಗೂ ಸಹ ದೊಡ್ಡ ಪ್ರಮಾಣದ ಒಂದು ಟ್ರಾನ್ಸ್ಪರೆನ್ಸಿ ಗ್ಯಾಪ್ಸ್ ಇದೆ ಅಲ್ವಾ. ಆ ಪಾರದರ್ಶಕತೆಯ ಕೊರತೆ ಇದೆ. ಇವನ್ ದೋ ದೇರ್ ಇಸ್ ಅವೇರ್ನೆಸ್ ಅಬೌಟ್ ಡಾರ್ಕ್ ಪ್ಯಾಟರ್ನ್ಸ್ ಹರ್ಟಿಂಗ್ ಕನ್ಸ್ಯೂಮರ್ಸ್. ಎಷ್ಟೋ ಕಡೆ ಈ ಒಂದು ಗ್ರಾಹಕರನ್ನ ಮೋಸ ಮಾಡುವಂತಹ ಡಾರ್ಕ್ ಪ್ಯಾಟರ್ನ್ ಗಳು ಇದ್ರೂ ಸಹ, ಅದರ ಬಗ್ಗೆ ಅವೇರ್ನೆಸ್ ಇದ್ರೂ ಸಹ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. Experts say the government needs clear guidelines to stop harmful design practices that exploit both consumers and gig workers. ಅಲ್ವಾ, ಇನ್ನು ತಜ್ಞರು ಯಾವಾಗ್ಲೂ ಏನ್ ಹೇಳ್ತಿರ್ತಾರೆ ಅಂತಂದ್ರೆ, ಗ್ರಾಹಕರಿರಬಹುದು, ಗಿಗ್ ವರ್ಕರ್ಸ್ ಇರಬಹುದು, ಇವರಿಬ್ಬರನ್ನು ಶೋಷಿಸುವಂತಹ ಇಂತಹ ಡಿಸೈನ್ ಗಳನ್ನ ಅಥವಾ ಅಂತಹ ಪದ್ಧತಿಗಳನ್ನ ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಕೆಲವು ಮಾರ್ಗಸೂಚಿಗಳನ್ನ ತೆಗೆದುಕೊಂಡು ಬನ್ನಿ, ಕ್ಲಿಯರ್ ಗೈಡ್ಲೈನ್ಸ್ ಬೇಕಿದೆ ಈಗ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಸ್ನೇಕ್ ಬೈಟ್ ಕ್ಯಾಪಿಟಲ್ ಆಫ್ ಅಂತ ಕರೀತಾರೆ ಭಾರತಕ್ಕೆ. ಯಾಕೆ ಹೇಳಿ, ಹಾವು ಕಚ್ಚುವಿಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಡಿಯಾ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಸ್ನೇಕ್ ಬೈಟ್ ಕೇಸಸ್ ಇನ್ ದ ವರ್ಲ್ಡ್. ವಿಶ್ವದಲ್ಲೇ ಅತಿ ಹೆಚ್ಚು ಹಾವು ಕಚ್ಚುವಂತಹ ಪ್ರಕರಣಗಳು ಭಾರತದಲ್ಲಿ ಕಂಡು ಬರುತ್ತೆ. ನಿಯರ್ಲಿ ಹಾಫ್ ಆಫ್ ದಿ ಗ್ಲೋಬಲ್ ಸ್ನೇಕ್ ಬೈಟ್ ಡೆತ್ಸ್ ಹ್ಯಾಪನ್ ಹಿಯರ್. ಸುಮಾರು ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳು ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇದೆ. ಮೋಸ್ಟ್ ವಿಕ್ಟಿಮ್ಸ್ ಡೈ ಬಿಫೋರ್ ರೀಚಿಂಗ್ ಹಾಸ್ಪಿಟಲ್ಸ್. ಎಷ್ಟೋ ಒಂದು ವಿಕ್ಟಿಮ್ಸ್ಗಳು ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮೊದಲೇ ಸಾಯ್ತಾರೆ. ಯಾಕಂತಂದ್ರೆ ಅವರಿಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಸಿಕ್ಕೋದಿಲ್ಲ. ಬಿಕಾಸ್ ದೇ ಡೋಂಟ್ ಗೆಟ್ ಆಂಟಿವೆನಮ್ ಇನ್ ಟೈಮ್. ಅಂತಂದ್ರೆ ಸರ್ಪ ಅಥವಾ ಯಾವುದೇ ಒಂದು ಹಾವು ಕಚ್ಚಿದಾಗ ಪ್ರತಿವಿಷ ಕೊಟ್ರೆ ಬದುಕ್ತಾರೆ, ಆದ್ರೆ ಪ್ರತಿವಿಷ ಸರಿಯಾಗಿ ಸಿಕ್ಕೋದಿಲ್ಲ. ಟ್ರೀಟ್ಮೆಂಟ್ ಇಸ್ ವೆರಿ ಕಾಸ್ಟ್ಲಿ. 3,900 in government hospital and around 27,400 in private ones. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು 3,000 ಅಥವಾ 4,000 ಖರ್ಚಾಗುತ್ತೆ. ಇನ್ನು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ 27,000ಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ, ವಿಚ್ ಮೆನಿ ಪೂರ್ ಫ್ಯಾಮಿಲೀಸ್ ಕ್ಯಾನಾಟ್ ಅಫೋರ್ಡ್. ಎಷ್ಟೋ ಬಡ ಕುಟುಂಬಗಳು ಇದನ್ನ ಭರಿಸಲಿಕ್ಕೆ ಆಗೋದಿಲ್ಲ. ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಸ್ಟಾಫ್ ಆರ್ ಪೂರ್ಲಿ ಟ್ರೈನ್ಡ್ ಟು ಟ್ರೀಟ್ ಸ್ನೇಕ್ ಬೈಟ್ಸ್. ಎಷ್ಟೋ ಸಾರಿ ಹಾಸ್ಪಿಟಲ್ ಅಲ್ಲಿ ಹೆಲ್ತ್ ಕೇರ್ ಸ್ಟಾಫ್ ಗಳಿಗೆ ಟ್ರೈನಿಂಗ್ ಇರೋದಿಲ್ಲ ಯಾವ ತರ ಇದನ್ನ ಟ್ರೀಟ್ ಮಾಡೋದು ಅಂತ, ಮೇಕಿಂಗ್ ದಿ ಸಿಚುವೇಶನ್ ವರ್ಸ್. ಇನ್ನಷ್ಟು ಗಂಭೀರ ಸಿಚುವೇಶನ್ಗೆ ಹೋಗುತ್ತೆ, ಆವಾಗ ಪರಿಸ್ಥಿತಿ ಇನ್ನಷ್ಟು ಕಠಿಣ ಆಗ್ತಾ ಹೋಗುತ್ತೆ. WHO says there is an urgent need for better care, faster treatment and new medicines. ಹಾಗಾಗಿನೇ WHO ಸಹ ಹೇಳ್ತಾ ಇದೆ, ಇದಕ್ಕೆ ಇನ್ನಷ್ಟು ಹೆಚ್ಚು ಟ್ರೀಟ್ಮೆಂಟ್ ಬೇಕು, ಉತ್ತಮ ಆರೈಕೆ ಬೇಕು, ಚಿಕಿತ್ಸೆ ಬೇಕು, ಹೊಸ ಔಷಧಿಗಳ ಅಗತ್ಯ ಇದೆ ಅಂತ WHO ಹೇಳ್ತಾ ಇದೆ. ಇನ್ನು ಸೆಂಟರ್ ಸೇಸ್ ನೋ ಬಿಲ್ ಪ್ಲಾನ್ಡ್. The Home Ministry clarified that it has no intention of introducing a constitution amendment bill to change Chandigarh's status in the winter session of parliament. ಕೇಂದ್ರ ಅಥವಾ ಮುಖ್ಯವಾಗಿ ಹೋಮ್ ಮಿನಿಸ್ಟ್ರಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಮುಂದೆ ವಿಂಟರ್ ಸೆಷನ್ ಆಗ್ಲಿಕ್ಕಿದೆ, ಚಳಿಗಾಲದ ಅಧಿವೇಶನ. ಅಲ್ಲಿ ಚಂಡೀಗಢದ ಸ್ಥಾನಮಾನವನ್ನ ಬದಲಾಯಿಸಲಿಕ್ಕೆ ಹೊಸ ಯಾವ್ದಾದ್ರು ತಿದ್ದುಪಡಿ ಮಸೂದೆಯನ್ನ ಪರಿಚಯಿಸಲಿಕ್ಕೆ ನಾವು ಹೊರಟಿಲ್ಲ, ಆ ಉದ್ದೇಶ ತಮಗಿಲ್ಲ ಅಂತ ಗೃಹ ಸಚಿವಾಲಯ ಹೇಳ್ತಾ ಇದೆ. ಕ್ಲಾರಿಫಿಕೇಶನ್ ಕೇಮ್ ಆಫ್ಟರ್ ಪೊಲಿಟಿಕಲ್ ಬ್ಯಾಕ್ಲಾಶ್. ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ ಅಂತಂದ್ರೆ, ಪೊಲಿಟಿಕಲ್ ಪಾರ್ಟೀಸ್ ಇನ್ ಪಂಜಾಬ್ ಸ್ಟ್ರಾಂಗ್ಲಿ ಅಪೋಸ್ ದಿ ಐಡಿಯಾ ಬಿಕಾಸ್ ಇಟ್ ಕುಡ್ ಅಫೆಕ್ಟ್ ದಿ ಶೇರ್ಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಚಂಡೀಗಢ್ ಬಿಟ್ವೀನ್ ಪಂಜಾಬ್ ಅಂಡ್ ಹರಿಯಾಣ. ಪಂಜಾಬ್ನಲ್ಲಿ ಎಷ್ಟೋ ರಾಜಕೀಯ ಪಕ್ಷಗಳು ಇದನ್ನ ವಿರೋಧಿಸ್ತಾ ಬಂದಿದ್ದು, ಒಂದ್ ವೇಳೆ ಕೇಂದ್ರ ಸರ್ಕಾರ ಎಲ್ಲವನ್ನ ತನ್ನ ಹಿಡಿದಲ್ಲಿ ಇಟ್ಕೊಂಡ್ಬಿಟ್ರೆ ಆಡಳಿತದ ಮೇಲೆ ಪರಿಣಾಮ ಉಂಟಾಗುತ್ತೆ. ಡ್ಯೂ ಟು ಬ್ಯಾಕ್ಲಾಶ್, ದ ಸೆಂಟರ್ ಎಕ್ಸ್ಪ್ಲೇನ್ ದಟ್ ಪ್ರಪೋಸಲ್ ವಾಸ್ ಓನ್ಲಿ ಅಂಡರ್ ಕನ್ಸಿಡರೇಷನ್, ನಾಟ್ ಫೈನಲ್ ಡಿಸಿಷನ್. ಪ್ರಸ್ತಾಪ ಇತ್ತು ಅಷ್ಟೇ, ಆದ್ರೆ ಅಂತಿಮ ನಿರ್ಧಾರ ಆಗಿರ್ಲಿಲ್ಲ ಅಂತ ಕೇಂದ್ರ ಹೇಳ್ತಾ ಇದೆ. ಇಶ್ಯೂ ಸೆನ್ಸಿಟಿವ್ ಡ್ಯೂ ಟು ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್. ಯಾಕೆ ಮುಖ್ಯವಾಗಿ ಇದು ಸೆನ್ಸಿಟಿವ್ ಅಂತಂದ್ರೆ,
Chandigarh governance has been long-standing sensitive issue since the Punjab Reorganization Act 1966, and any change trigger political reaction. ಚಂಡೀಗಢದ ಆಡಳಿತ ದೀರ್ಘಕಾಲದಿಂದ ಒಂದು ಸೂಕ್ಷ್ಮ ವಿಷಯ. ಪಂಜಾಬ್ ಪುನರ್ರಚನಾ ಕಾಯ್ದೆ ಅಂತ 1966 ಅಲ್ಲಿ ಬರುತ್ತೆ. ಅದಾದ ಮೇಲಿಂದ ಇಂಥ ಚಿಕ್ಕ ಚಿಕ್ಕ ಬದಲಾವಣೆಗಳು ದೊಡ್ಡ ದೊಡ್ಡ ಪ್ರತಿಕ್ರಿಯೆಗಳನ್ನ ಪ್ರಚೋದಿಸುತ್ತೆ. ಇನ್ನು UNSC ರಿಫಾರ್ಮ್ಸ್ ಆರ್ ನೌ ಅ ನೆಸೆಸಿಟಿ, ಸೇಸ್ PM ಮೋದಿ. Prime Minister Narendra Modi stated at the IBSA. IBSA full form ಏನು? ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ. IBSA ಸಮಿಟ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ಏನಂತಂದ್ರೆ, ಜೋಹಾನ್ಸ್ಬರ್ಗ್ ಆಗಿರೋದು, ರಿಫಾರ್ಮಿಂಗ್ UN ಸೆಕ್ಯೂರಿಟಿ ಕೌನ್ಸಿಲ್ ಇಸ್ ನೋ ಲಾಂಗರ್ ಆಪ್ಷನಲ್. UN ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನ ರಿಫಾರ್ಮ್ ಮಾಡೋದು ಇದೊಂದು ಆಪ್ಷನಲ್ ಅಲ್ಲ, ಇದೊಂದು ಆಯ್ಕೆ ಅಲ್ಲ, ಇದೊಂದು ಅನಿವಾರ್ಯತೆ. ಇಟ್ ಇಸ್ ಎಸೆನ್ಷಿಯಲ್ ಫಾರ್ ಫೇರ್ ಗ್ಲೋಬಲ್ ಗವರ್ನೆನ್ಸ್ ಗಿವನ್ ಕರೆಂಟ್ ಜಿಯೋ ಪೊಲಿಟಿಕಲ್ ಚಾಲೆಂಜಸ್. ಹಾಗಾಗಿ ಗ್ಲೋಬಲ್ ಗವರ್ನೆನ್ಸ್ ನ್ಯಾಯಯುತವಾಗಿರ್ಬೇಕಂತಂದ್ರೆ, ಮತ್ತೆ ಈಗಿರುವಂತಹ ಜಿಯೋ ಪೊಲಿಟಿಕಲ್ ಚಾಲೆಂಜ್ಗಳನ್ನ ಫೇಸ್ ಮಾಡಬೇಕು ಅಂತಂದ್ರೆ UN ಸೆಕ್ಯೂರಿಟಿ ಕೌನ್ಸಿಲ್ ರಿಫಾರ್ಮ್ ಆಗಲೇಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ರಿಪೋರ್ಟ್ ಅರ್ಜಸ್ ಜುಡಿಷಿಯರಿ ಡ್ರಾಪ್ ಕಾಸ್ಟ್ ಲೋಡೆಡ್ ಜಾಬ್ ಟೈಟಲ್ಸ್. ಏನು? ಸುಪ್ರೀಂ ಕೋರ್ಟಿನ ಸಂಶೋಧನಾ ಕೇಂದ್ರ ಅಂತ ಹೇಳ್ಬಹುದು. ಅದೇನ್ ಹೇಳ್ತಾ ಇದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ರಿಸರ್ಚ್ ಸೆಂಟರ್ ಸೇಸ್ ಮೆನಿ ಟರ್ಮ್ಸ್ ಯೂಸ್ಡ್ ಇನ್ ಕೋರ್ಟ್ ಅಡ್ಮಿನಿಸ್ಟ್ರೇಷನ್. ಕೋರ್ಟಿನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬಳಸುವಂತ ಎಷ್ಟೋ ಟರ್ಮ್ಗಳಿವೆ. ಉದಾಹರಣೆಗೆ ಹಲಾಲ್ ಖೋರ್, ಧೋಬಿ, ಕೂಲಿ, ಸ್ಕ್ಯಾವೆಂಜರ್, ಮ್ಯಾಸಾಲ್ಜಿ, ಚೌಕಿದಾರ್, ಬಸ್ತಾ ಬರ್ದಾರ್, ಹೀಗೆ ಕೆಲವು ಶಬ್ದಗಳನ್ನ ಮೊದಲಿಂದ ಬಳಸ್ಕೊಳ್ತಾ ಬಂದಿದ್ದಾರೆ. ದೇ ಕಮ್ ಫ್ರಮ್ ಫ್ಯೂಡಲ್ ಅಂಡ್ ಕಾಸ್ಟ್ ಬೇಸ್ಡ್ ಹೈರಾರ್ಕೀಸ್. ಶಬ್ದಗಳು ಬಂದಿರೋದು ಆ ಜಾತಿ ಇರಬಹುದು ಅಥವಾ ಹಳೆ ಕಾಲದಲ್ಲಿ ಅವರನ್ನ ಆಳುತ್ತಾ ಇದ್ರಲ್ವಾ, ಅವರಿಂದ ಆಗಿ ಬಂದಿರೋದು. ಅಂಡ್ ರೀಇನ್ಫೋರ್ಸಸ್ ಗ್ರಾಮರ್ ಆಫ್ ಇನ್ಇಕ್ವಾಲಿಟಿ. ಇದರಿಂದಾಗಿ ಆ ಇನ್ಇಕ್ವಾಲಿಟಿ, ಅಸಮಾನತೆಯ ಒಂದು ಬೇರು ಇನ್ನೂ ಸಹ ಇನ್ನಷ್ಟು ಗಟ್ಟಿಯಾಗ್ತಾ ಬರುತ್ತೆ. ಆ ಗ್ರಾಮರ್ ಇನ್ನೂ ಸಹ ಮುಂದುವರಿತಾ ಇದೆ, ರೀಇನ್ಫೋರ್ಸ್ ಆಗುತ್ತೆ ಅಂತ ಆ ಒಂದು ರಿಸರ್ಚ್ ಸೆಂಟರ್ ಹೇಳ್ತಾ ಇದೆ. ಸೊ ಓಲ್ಡ್ ಟರ್ಮಿನಾಲಜಿ ನಾರ್ಮಲೈಸ್ ಡಿಸ್ಕ್ರಿಮಿನೇಷನ್. Former CJI B.R. Gawai in his foreword warned that continuing such language normalizes outdated hierarchies and undermines dignity and respectful work culture within the judiciary. ಈ ತರ ಇಷ್ಟು ಶಬ್ದಗಳನ್ನ ನಾವು ಇನ್ನೂ ಬಳಸ್ಕೊಳ್ತಾ ಹೋದ್ರೆ ಆ ಔಟ್ಡೇಟೆಡ್ ಹೈರಾರ್ಕಿಗಳು, ಶ್ರೇಣಿ ವ್ಯವಸ್ಥೆ ಅಂತ ಹೇಳ್ತೇವೆ, ನಾನು ಮೇಲು ನೀವು ಕೀಳು ಅಥವಾ ಬೇರೆಯವರ ನನ್ಕಿಂತ ಕೆಳಗ್ನವರು ಅನ್ನುವಂಥ ಒಂದು ಶ್ರೇಣಿ ವ್ಯವಸ್ಥೆ ಮೊದಲಿಂದ ನಡ್ಕೊಂಡು ಬಂದಿದೆ. ಇದನ್ನ ನಾವು ನಾರ್ಮಲೈಸ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದನ್ನ ಸಹಜ ಅಂತ ಒಪ್ಕೊಂಡ್ಬಿಟ್ಟು ಹಾಗೆ ಇದು ಹಾಗೆ ಸಹಜ ಅಂತ ಒಪ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಡಿಗ್ನಿಟಿ, ಒಬ್ಬ ವ್ಯಕ್ತಿಯ ಡಿಗ್ನಿಟಿ ಕಡಿಮೆ ಆಗುತ್ತೆ. ಮತ್ತೆ ವ್ಯಕ್ತಿ ಆಗಿರ್ಬಹುದು, ಯಾವುದೇ ವರ್ಕ್ ಆಗಿರ್ಬಹುದು, ರೆಸ್ಪೆಕ್ಟ್ಫುಲ್ ವರ್ಕ್ ಅಲ್ವಾ, ಕೆಲಸದಲ್ಲಿ ಮೇಲು ಕೀಳು ಅನ್ನೋದಿಲ್ಲ, ಆದ್ರೆ ಆ ಒಂದು ಶಬ್ದಗಳು ಅದನ್ನ ಮೇಲಾಗಿ ಕೀಳಾಗಿ ಅಂತ ತೋರಿಸ್ತಾ ಇರುತ್ತೆ, ಪ್ರತಿಬಿಂಬಿಸ್ತಾ ಇರುತ್ತೆ. ಆ ಕಲ್ಚರ್ ಅನ್ನ ನಾವು ಮುಖ್ಯವಾಗಿ ತೆಗೆದು ಹಾಕಬೇಕು ಅನ್ನೋದು ಅವರ ಒಂದು ವಾದ. ರೆಕಮೆಂಡೇಶನ್ ಏನ್ ಮಾಡಿದ್ದಾರೆ? ಅಲೈನ್ ಕೋರ್ಟ್ ಲ್ಯಾಂಗ್ವೇಜ್ ವಿತ್ ದಿ ಕಾನ್ಸ್ಟಿಟ್ಯೂಷನ್. The report urges court to ban these terms and adopt modern, dignity-affirming titles that match constitutional values and prohibit caste-based discrimination. ಈ ಶಬ್ದಗಳ ಬದಲು ಸಂವಿಧಾನಾತ್ಮಕವಾಗಿ ಎಲ್ಲರನ್ನ ಸಮಾನವಾಗಿ ಪರಿಗಣಿಸುವಂತಹ ಸರಿಯಾದ ಶಬ್ದಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಯಾವುದೇ ಜಾತಿ ತಾರತಮ್ಯ ಇರಬಾರದು. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಗಳು, ಸಂವಿಧಾನಾತ್ಮಕ ಮೌಲ್ಯಗಳನ್ನ ಅವರು ಪ್ರತಿಬಿಂಬಿಸ್ತಾ ಇರಬೇಕು ಅಂತ ರೆಕಮೆಂಡೇಶನ್ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಫೋಕಸ್ ಶಿಫ್ಟಿಂಗ್ ಫ್ರಾಮ್ ಫಾಸಿಲ್ ಫ್ಯೂಯಲ್ ಫೇಸ್ ಔಟ್ ಟು ಅಡಾಪ್ಟೇಷನ್. COP30 ಆಗ್ತಾ ಇರೋದು ನೀವು ಕೇಳ್ತಾ ಇದ್ದೀರಿ ಪ್ರತಿದಿನ ಅಲ್ವಾ. ಬ್ರೆಜಿಲ್ನಲ್ಲಿ ಕಂಟ್ರೀಸ್ ಅಟ್ COP30 agreed that instead of only talking about ending fossil fuels, more attention must be given to helping countries adapt to climate impact. ಒಂದು ಕಡೆ ಪಳೆಯುಳಿಕೆ ಇಂಧನಗಳನ್ನ ಕಡಿಮೆ ಬಳಸಬೇಕು, ಅದರ ಬಳಕೆಯನ್ನು ನಿಲ್ಲಿಸಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ COP30ಯಲ್ಲಿ ಈಗ ದೇಶಗಳು ಏನನ್ನ ಒಪ್ಕೊಳ್ತಾ ಇವೆ ಅಂತಂದ್ರೆ, ಕೇವಲ ಫಾಸಿಲ್ ಫ್ಯೂಯಲ್ ಅನ್ನ ಎಂಡ್ ಮಾಡೋದ್ರ ಬಗ್ಗೆ ಮಾತ್ರ ಅಲ್ಲ, ಅದಕ್ಕಿಂತ ಜಾಸ್ತಿ ನಾವು ಈ ಕ್ಲೈಮೇಟ್ ಇಂಪ್ಯಾಕ್ಟ್, ಹವಾಮಾನ ಬದಲಾವಣೆಯಿಂದ ಆಗ್ತಾ ಇರ್ತಕ್ಕಂತಹ ಫ್ಲಡ್ಸ್, ಡ್ರಾಟ್ಸ್, ಹೀಟ್ ವೇವ್ಸ್, ಇದಕ್ಕೆ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು, ಇದಕ್ಕೆ ನಮ್ಮನ್ನ ನಾವು ಹೇಗೆ ರೆಡಿ ಮಾಡ್ಕೊಳ್ಳೋದು, ಹೊಂದಿಸ್ಕೊಳ್ಳೋದು, ಅದರ ಕಡೆ ಮುಖ್ಯವಾಗಿ ನಮ್ಮ ಫೋಕಸ್ ಇರಬೇಕು ಅಂತ ದೇಶಗಳು ಹೇಳ್ತಾ ಇವೆ. ಕಾಲ್ ಟು ಟ್ರಿಪಲ್ ಅಡಾಪ್ಟೇಷನ್ ಫಿನಾನ್ಸ್ ಬೈ 2035. ಅದರಲ್ಲೂ ನಿಮ್ಗೆ ಗೊತ್ತಿದೆ, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಇನ್ನಷ್ಟು ಹಣ ಕೊಡಲೇಬೇಕು ಅಂತ ಬಯಸ್ತಾ ಇವೆ. ಡೆವಲಪ್ಡ್ ಕಂಟ್ರೀಸ್ಗಳು, ಅಭಿವೃದ್ಧಿ ಹೊಂದಿದ ದೇಶಗಳು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಡೆವಲಪಿಂಗ್ ಕಂಟ್ರೀಸ್ ಡಿಮ್ಯಾಂಡೆಡ್ ದಟ್ ರಿಚ್ ನೇಷನ್ಸ್ ಟ್ರಿಪಲ್ ದಿ ಫಂಡ್ಸ್ ದೇ ಪ್ರೊವೈಡ್ ಫಾರ್ ಅಡಾಪ್ಟೇಷನ್ ಬೈ 2035. 2035 ಹೊತ್ತಿಗೆ
ಈ ಒಂದು ದೇಶಗಳಿಗೆ ಕೊಡುವಂತಹ ಫಂಡಿಂಗ್ ಅನ್ನ 3 ಪಟ್ಟು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇವೆ. ಬಿಕಾಸ್ ಕರೆಂಟ್ ಫಿನಾನ್ಷಿಯಲ್ ಸಪೋರ್ಟ್ ಇಸ್ ಟೂ ಲೋ ಟು ಹ್ಯಾಂಡಲ್ ಕ್ಲೈಮೇಟ್ ಡ್ಯಾಮೇಜ್. ಈಗ ಕೊಡ್ತಾ ಇರತಕ್ಕಂತಹ ಒಂದು ಫಿನಾನ್ಷಿಯಲ್ ಇಶ್ಯೂ ಇರಬಹುದು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್, ಫಿನಾನ್ಷಿಯಲ್ ಸಪೋರ್ಟ್ ಬಹಳ ಕಡಿಮೆ ಇದೆ. ಹಾಗಾಗಿ ಕ್ಲೈಮೇಟ್ ಡ್ಯಾಮೇಜ್ ಅನ್ನ ಮುಖ್ಯವಾಗಿ ಸಪೋರ್ಟ್ ಮಾಡ್ಲಿಕ್ಕೆ ಅಥವಾ ಕ್ಲೈಮೇಟ್ ಡ್ಯಾಮೇಜ್ ಅನ್ನ ನಾವು ಸರಿಯಾಗಿ ಎದುರಿಸಲಿಕ್ಕೆ ಇದು ಸಾಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಲೈಮೇಟ್ ಆಕ್ಷನ್ ಶುಡ್ ನಾಟ್ ಹರ್ಟ್ ಟ್ರೇಡ್ ಆರ್ ಡೆವಲಪಿಂಗ್ ಎಕಾನಮೀಸ್. ಇವಾಗ ಯಾವುದೇ ಒಂದು ಕ್ಲೈಮೇಟ್ ಆಕ್ಷನ್ ಇರಬಹುದು, ಅದು ಟ್ರೇಡ್, ವಾಣಿಜ್ಯವನ್ನ ಮತ್ತೆ ಡೆವಲಪಿಂಗ್ ಕಂಟ್ರೀಸ್ಗಳ ಒಂದು ಎಕಾನಮಿಯನ್ನ ಹಾರ್ಮ್ ಮಾಡಬಾರ್ದು. ಕಂಟ್ರೀಸ್ ಸ್ಟ್ರೆಸ್ ದಟ್ ಕ್ಲೈಮೇಟ್ ಮೆಷರ್ಸ್ ಮಸ್ಟ್ ಬಿ ಡಿಸೈನ್ಡ್ ಕೇರ್ಫುಲಿ ಸೊ ದೇ ಡು ನಾಟ್ ಸ್ಲೋ ಡೌನ್ ಟ್ರೇಡ್. ಟ್ರೇಡ್ ಅನ್ನ ಯಾಕೆ ಸ್ಲೋ ಡೌನ್ ಮಾಡಬಾರ್ದು ಅಂತಂದ್ರೆ, ಒಂದು ದೇಶ, ಈಗ ಭಾರತವನ್ನೇ ನೀವು ಉದಾಹರಣೆಗೆ ತೆಗೆದುಕೊಂಡ್ರೆ, ನಮ್ಮ ಮುಖ್ಯವಾದಂತಹ ಆಮದು ರಫ್ತುಗಳಿರಬಹುದು, ನಮ್ಮಿಂದ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅದಕ್ಕೆ ದೊಡ್ಡ ಕೊಡುಗೆ ಸಿಗ್ತಾ ಇದೆ ಅಂತ ಟ್ರೇಡ್ ಮೇಲೆ ಅದನ್ನ ಇಂಪ್ಯಾಕ್ಟ್ ಮಾಡೋ ರೀತಿ ನಾವು ಮುಖ್ಯವಾಗಿ ಅದ್ರ ಕಡೆ ಗಮನ ಕೊಡಬಾರದು. ಯುರೋಪಿಯನ್ ಕಂಟ್ರೀಸ್ಗಳು ಎಷ್ಟೋ ಸಾರಿ ಈ ತರ ವಿಷಯಗಳನ್ನ ಮಾಡ್ತಾ ಇರುತ್ತೆ, ಆದ್ರೆ ಅದನ್ನ ಸ್ವಲ್ಪ ಬದಿಗೆ ಸರಿಸಿ ಕ್ಲೈಮೇಟ್ ಮೆಜರ್ಗಳನ್ನ ತೆಗೆದುಕೊಳ್ಬೇಕಾದ್ರೆ ಟ್ರೇಡ್ ಸ್ಲೋ ಡೌನ್ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಹಾಕಬಾರ್ದು ಆರ್ ಹಾರ್ಮ್ ದಿ ಎಕನಾಮಿಕ್ ಗ್ರೋತ್ ಆಫ್ ಡೆವಲಪಿಂಗ್ ನೇಷನ್ಸ್. ಇದೆಲ್ಲದರ ಮೂಲಕ ಈಗಾಗಲೇ ಹವಾಮಾನ ಬದಲಾವಣೆಯನ್ನ ತಡೆಗಟ್ಟಲಿಕ್ಕೆ ಸಾಲ ಅಥವಾ ಗ್ರಾಂಟ್ ನ ಪಡ್ಕೊಳ್ತಾ ಇವೆ ಈ ದೇಶಗಳು. ಇನ್ನಷ್ಟು ಟ್ರೇಡ್ಗೆ ಅಫೆಕ್ಟ್ ಆದ್ರೆ ಕಷ್ಟ ಆಗ್ತಾ ಹೋಗುತ್ತೆ ಮುಂದೆ. ಇದು ಜಗತ್ತಿಗೆ ಸ್ವಲ್ಪ ಮುಂದೆ ಯಾವುದೇ ಒಂದು ಸಮಸ್ಯೆನ ನಿರ್ವಹಿಸುವಲ್ಲಿ ತೊಂದರೆಗಳು ಎದುರಾಗಬಹುದು. ಇಂತಹ ವಿಷಯಗಳನ್ನ ನಿಭಾಯಿಸೋದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಪಾಪ್ಯುಲಾರಿಟಿಯಲ್ಲಿ ಮುಖ್ಯವಾಗಿ ಬೇರೆ ಬೇರೆ ದೇಶಗಳು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇವೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.